ನನ್ನನ್ನು ಹೆದರಿಸಲು ಬರಬೇಡಿ, ನಾನು ಯಾವನಿಗೂ ಹೆದರೋದಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನನಗೆ ವಾರ್ನ್ ಮಾಡೋದು, ಎಚ್ಚರಿಕೆ ಕೊಡೋದು ಯಾವುದು ನಡೆಯೋದಿಲ್ಲ. ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಸದಸ್ಯನ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಈ ರೀತಿಯಾಗಿರುವಂತಹ ಆಕ್ರೋಶದ ಮಾತನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡಿಲ್ಲ ಅಂತ ವಾರ್ನ್ ಮಾಡಿ ಪತ್ರವನ್ನ ಬರೆದಿದ್ದಾನೆ. ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಂಡು ನನ್ನ ಹತ್ರ ಡೀಲ್ ಮಾಡಬೇಕು. ಅಪಾರ್ಟ್ಮೆಂಟ್ ಬಿಲ್ ಬಗ್ಗೆ ಪತ್ರ ಬರೆದಿದ್ದ ಸದಸ್ಯನ ವಿರುದ್ಧ ಡಿಕೆ ಶಿವಕುಮಾರ್ ಕೆಂಡ ಕಾರಿದ್ದಾರೆ. ಪ್ರಧಾನಿ ಕೇಂದ್ರ ಗೃಹ ಸಚಿವರಿಗೆ ಹೆದರದೆ ಜೈಲಿಗೆ ಹೋದವನು ನಾನು. ನಿಮ್ಮ ವಾರ್ನಿಂಗ್ಗೆ ನಾವು ಹೆದರೋದಿಲ್ಲ. ಇವನ್ಯಾರೋ ಹೆಬ್ಬಾರ್ಗೆ ಹೆದರ್ತೀನ? ನಿಮಗೆ ಕೊಟ್ಟ ಮಾತು ಉಳಿಸಿಕೊಂಡಿಲ್ವಾ? ಸರ್ಕಾರವನ್ನ ಹೆದರಿಸಬೇಡಿ ಅಂತ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ಗೆ ಪತ್ರವನ್ನ ಬರೆದಿದ್ದ ಅಪಾರ್ಟ್ಮೆಂಟ್ ಸಂಘದ ಸದಸ್ಯ ಕಿರಣ್ ಹೆಬ್ಬಾರ್ ಹೆಸರನ್ನು ಉಲ್ಲೇಖಿಸಿ ಡಿಸಿಎಂ ಡಿಕೆ ಶಿವಕುಮಾರ್ ಸಿಡಿದೆದ್ದಿದ್ದಾರೆ. ಅಪಾರ್ಟ್ಮೆಂಟ್ಗಳಿಗೆ ಸಂಬಂಧಿಸಿದಂತಹ ಕಾನೂನಿನ ಬಗ್ಗೆ ಡಿಕೆ ಶಿವಕುಮಾರ್ಗೆ ಪತ್ರವನ್ನು ಬರೆದಿದ್ರು. ಈ ವಿಚಾರವಾಗಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ದೇಶದ ಹೋಮ್ ಮಿನಿಸ್ಟರ್ಗೆ ಎದುರದೆ ಜೈಲಿಗೆ ಹೋಗಿ ಬಂದಿರೋ ನಾನು, ನಿನ್ಗೆ ಅವನು ಯಾವನೊಬ್ಬ ಹೆಬ್ಬಾರ್ಗೆ ಎದುರ್ಕೊಳ್ತೀನ? ನಾನು ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಳ್ಬೇಕು. ಯಾರ ಹತ್ರ ಡೀಲ್ ಮಾಡ್ತಾ ಇದ್ದೀವಿ ಅಂತ. ನಾನು ಇರೋದು ನಿಮ್ಗೋಸ್ಕರ. ಐ ಹ್ಯಾವ್ ಕಾಲ್ಡ್ ಯು ಟು ಹೆಲ್ಪ್ ಯು. ಯು ಕಾಂಟ್ ವಾರ್ನ್ ದಿಸ್ ಗೌರ್ಮೆಂಟ್. ಯಾವನೇ ಆಗಿರ್ಲಿ, ಸ್ವಲ್ಪ ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಳ್ಬೇಕು. ನನಗೂ ಬೇಸಿಕ್ ಕಾಮನ್ಸ್ ಇದೆ, ಏನು ಅಂತಿದೆ. ನನಗೆ ವಾರ್ನ್ ಮಾಡೋದು, ಕಾಶನ್ ಮಾಡೋದು ಇವೆಲ್ಲ ಯಾರ ಹತ್ರ ಇದಲ್ಲ. ಯಾರ ಹತ್ರ ನಿಮ್ ಕರಿಬೇಕು ಅಂತ ಏನಿದೆ? ವಿ ರೆಸ್ಪೆಕ್ಟ್, ವಿ ನೋ ಇದು ಹ್ಯೂಮನ್ ರಿಲೇಶನ್ಶಿಪ್ ಎಷ್ಟಿದೆ, ನಿಮ್ ಶ್ರಮ ಎಷ್ಟಿದೆ, ನಿಮ್ ಫಲ ಏನಿದೆ ಅಂತೇಳಿ. ಪ್ರೀತಿ ವಿಶ್ವಾಸದಿಂದ ಗಾಂಧೀಜಿ ಒಂದ್ ಕಡೆ ಒಂದು ಮಾಡ್ತಿರ್ತಾನೆ, ಇಫ್ ಯು ವಾಂಟ್ ಟು ಕಂಟ್ರೋಲ್ ಯುವರ್ ಸೆಲ್ಫ್, ಯೂಸ್ ಯುವರ್ ಬ್ರೈನ್. ಇಫ್ ಯು ವಾಂಟ್ ಟು ಕಂಟ್ರೋಲ್. ಇನ್ನು ಡಿಕೆ ಶಿವಕುಮಾರ್ ಅವರ ಎಚ್ಚರಿಕೆಗೆ ಕಿರಣ್ ಹೆಬ್ಬಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಡಿಕೆ ಶಿವಕುಮಾರ್ ಅವರಿಗೆ ಯಾವುದೇ ರೀತಿಯ ಬೆದರಿಕೆಯನ್ನು ಹಾಕಿಲ್ಲ. ಅಪಾರ್ಟ್ಮೆಂಟ್ ವತಿಯಿಂದ ಕೆಲವು ಆಗ್ರಹವನ್ನ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ವಿಧೇಯಕ ಯಾಕೆ ವಿಳಂಬ ಆಯಿತು ಅಂತ ಪ್ರಶ್ನೆಯನ್ನ ಮಾಡಿದ್ದೀನಿ. ಡಿಕೆ ಶಿವಕುಮಾರ್ ಬೆದರಿಕೆಗೆ ಅಂಜೋದಿಲ್ಲ ಅಂತ ಕಿರಣ್ ಹೆಬ್ಬಾರ್ ಹೇಳಿಕೆ ಕೊಟ್ಟಿದ್ದಾರೆ. ಅಪಾರ್ಟ್ಮೆಂಟ್ ಅಸೋಸಿಯೇಷನ್ನ ಖಜಾಂಚಿ ಕಿರಣ್ ಹೆಬ್ಬಾರ್ ಲೆಟರಲ್ಲಿ ಈ ಮೊನ್ನೆ 2.5 ವರ್ಷದಿಂದ ಅಸೆಂಬ್ಲಿ ಎಲೆಕ್ಷನ್ ಆಗಿತ್ತು. ಆ ಎಲೆಕ್ಷನ್ ಟೈಮಲ್ಲಿ ಕಾಂಗ್ರೆಸ್ ಮ್ಯಾನಿಫೆಸ್ಟೋದಲ್ಲಿ ಇದನ್ನು KO ಆ್ಯಕ್ಟ್, ಅಮೆಂಡ್ಮೆಂಟ್ ಆ್ಯಕ್ಟನ್ನು ಜಾರಿಗೆ ತರ್ತೀನಿ ಅಂತ ಮ್ಯಾನಿಫೆಸ್ಟೋದಲ್ಲಿ ಭರವಸೆ ಕೊಟ್ಟಿದ್ದರು. ಅದಕ್ಕೆ ನಾನೊಂದು 2.5 ವರ್ಷ ಆಯಿತು, ಇನ್ನೂ ಆಗಿಲ್ಲ ತಮಗೆ. ಇದು ಆದಷ್ಟು ಬೇಗ ತೊಗೊಂಬನ್ನಿ, GB ಎಲೆಕ್ಷನ್ಸ್ ಬರ್ತಾಯಿದೆ, ನೀವು ಆದಷ್ಟು ಬೇಗ ತೊಗೊಂಬಂದರೆ ನಿಮಗೂ ಗೌರ್ಮೆಂಟಿಗೂ ಈ ಬಿಲ್ ಮಾಡಿದ್ದಾರೆ ಅಂತ ಜನಕ್ಕೆ, ಅಪಾರ್ಟ್ಮೆಂಟ್ ಅವ್ರಿಗೆ ನಂಬಿಕೆ ಬರುತ್ತೆ. ಯಾಕಂದರೆ ಆದಷ್ಟು ಎಲ್ಲ MLAಗಳು ಅಪಾರ್ಟ್ಮೆಂಟ್ ಅವರು ನಮಗೆ ಓಟ್ ಹಾಕಲ್ಲ ಅಂತ ಹೇಳ್ತಾರೆ. ಸೊ ನಾವು ನಮ್ಮದು ಕೈಯಲ್ಲಿಲ್ಲ, ಅದೆಲ್ಲ ಇಂಡಿವಿಜುವಲ್ ಇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.